ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ಹರಿಹರ ಅನ್ನೋದು ನನ್ನ ತವ್ರ ಮನೆ ಇದ್ದ ಹಾಗೆ. ಸೊ ಇಲ್ಲಿ ಏನೇ ಮಾತಾಡುವಾಗ ಕೂಡ ನೀವು ಮಾತಾಡುವಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು. ನಾನು 2 ಬಾರಿ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ಆ ರೀತಿಯ ಒಂದು ಬಾಂಧವ್ಯ ಮತ್ತು ಆತ್ಮೀಯತೆ ಇದೆ ಹರಿಹರ ಕ್ಷೇತ್ರದಲ್ಲಿ. ಇವತ್ತು ಬೆಳಿಗ್ಗೆ ಸನ್ಮಾನ್ಯ ಸಚಿವರು ಬಂದು ಭೂಮಿ ಪೂಜೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ಒಬ್ಬರು ಬಂದರೆ ಸಾಕಲ್ಲ ಅಂತ ನಾನು ಅಂದ್ಕೊಂಡೆ. ಮತ್ತು ಇಲ್ಲ, ಬಂದು ಹೋಗ್ರಿ, ಬಹಳ ದಿನದ ಹೋರಾಟ ಇದು. ಈ ಒಂದು ಸಮುದಾಯ ಭವನ ಕಟ್ಟಬೇಕು ಅಂದರೆ ಮೊದಲನೇದಾಗಿ ಮಾಜಿ ಶಾಸಕರಾದ ಎಸ್ ರಾಮಪ್ಪನವರು ಈ ಜಾಗವನ್ನು ಅವ್ರ ಪೀರಿಯಡ್ನಲ್ಲಿ ಸ್ಯಾಂಕ್ಷನ್ ಮಾಡಿದರು. ಅದಾದ ನಂತರ ನಮ್ಮ ಹರಿಹರದಲ್ಲಿರುವಂತಹ ನಗರ ಪಾಲಿಕೆಯ ಎಲ್ಲ ಮೆಂಬರ್ಸ್ ಇದ್ದಾರೆ. ಅವ್ರದ್ದು ಸಾಕಷ್ಟು ನಿರಂತರ ಹೋರಾಟ ಇತ್ತು. ಈ ಜಾಗವನ್ನು ಉಳಿಸ್ಕೊಳ್ಬೇಕು, ಇಲ್ಲಿ ಸಮುದಾಯ ಭವನ ಕಟ್ಟಲೇಬೇಕು ಅಂತ. ಈಗ ನಿಮ್ಮಲ್ಲೂ ಕೂಡ ಅದೇ ಆತಂಕ ಇದೆ. ಭೂಮಿ ಪೂಜೆ ಮಾಡಿದ್ದೀವಿ, ಗ್ರ್ಯಾಂಡ್ಸು 2 ಕೋಟಿಯಷ್ಟು ಈಗ ಸ್ಯಾಂಕ್ಷನ್ ಆಗಿದೆ ಫಸ್ಟ್ ಫೇಸಲ್ಲಿ. ಇಮಿಡಿಯೇಟ್ಲಿ 50 ಲಕ್ಷ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೀವಿ. ಇಲ್ಲಿ ಕಟ್ಟಡ ಶುರು ಆದಮೇಲೆ ನಿಮಗೂ ಕೂಡ ಅದು ಸಂಪೂರ್ಣ ಐ ಥಿಂಕ್ ಕನ್ಫರ್ಮೇಷನ್ ಅವಾಗಲೇ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದ್ದೀರಾ. ಯಾಕಂದರೆ ಹೋರಾಟ ಅಷ್ಟು ದಿನದ್ದಾಗಿದೆ, ಹೌದಾ? ಅಂಬೇಡ್ಕರ್ ಅವ್ರದ್ದು ಅದೇ ಹೋರಾಟದ ಬದುಕು. ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಅವರ ಒಂದು ಬದುಕು, ಅವ್ರು ಮಾಡಿದಂತಹ ಸಾಧನೆ. ನಮಗೆ ಬಹಳ ಇಷ್ಟ ಆಗೋದು ಏನಂದರೆ ಅಂಬೇಡ್ಕರ್ ಅವರು ಆಗಿನ ಸಮಯದಲ್ಲಿ ಯಾವಾಗ ಶೋಷಣೆ ಅತ್ಯಂತ ಐ ಥಿಂಕ್ ಮ್ಯಾಕ್ಸಿಮಮ್ ಈ ಜಾತಿ ವರ್ಗ ಒಂದು ಮೈಂಡ್ಸೆಟ್ಟು ಐಡಿಯಾಲಜಿ ಇತ್ತು ಮಹಿಳೆಯರ ಬಗ್ಗೆ ಇರೋದು. ಆಮೇಲೆ ಜಾತಿ ಪದ್ಧತಿ ಏನು ಫಾಲೋ ಮಾಡ್ತಾ ಇದ್ರು ಆಗಿನ ಸಮಯದಲ್ಲಿ. ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಅವ್ರ ತಂದೆಯವರು ಸೋಲ್ಜರ್ ಆಗಿ ಸೈನಿಕರಾಗಿದ್ದರು. ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಒಳ್ಳೆಯ ಎಜುಕೇಷನ್ನ ಮುಗಿಸ್ಕೊಂಡು ನಂತರ ಅಲ್ಲಿರುವಂತಹ ಮಹಾರಾಜರ ಸ್ಪಾನ್ಸರ್ಶಿಪ್ನಲ್ಲಿ ಅವ್ರ ಸ್ಕಾಲರ್ಶಿಪ್ನಲ್ಲಿ ಅವರು ಕೂಡ ವಿದೇಶದಲ್ಲಿ ಹೋಗಿ ಅನೇಕ ಸಬ್ಜೆಕ್ಟ್ಸ್ನಲ್ಲಿ PhD ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚಿಸಿದ್ದಾರೆ. ಒಂದು ಇಡೀ ದೇಶವು ಮತ್ತು ಇಲ್ಲಿರುವಂತಹ ಸರ್ಕಾರಿ ಇಲಾಖೆ ಪಾಲಿಸ್ತಾ ಇರುವಂತಹ ಕಾನೂನನ್ನು ನಮ್ಮ ಇಡೀ ದೇಶಕ್ಕೆ ಕೊಟ್ಟು ಹೋಗಿದ್ದಾರೆ. ಇವತ್ತು ನಾವೇನೇ ಮಹಿಳೆಯರಾಯಿತು, ಅಲ್ಪಸಂಖ್ಯಾತರು, ಆಮೇಲೆ ಶೋಷಿತ ವರ್ಗದವರು ಅಂಬೇಡ್ಕರ್ ಅವ್ರನ್ನ ನೆನೆಸ್ಬೇಕಾಗಿದೆ. ಎಷ್ಟೋ ಪ್ರಗತಿಪರ ರಾಜ್ಯಗಳಲ್ಲಿ ವೋಟಿಂಗ್ ರೈಟ್ಸ್ ಸಿಕ್ಕಿರಲಿಲ್ಲ. ಇಲ್ಲಿ ಮಹಿಳೆಯರೆಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಒಬ್ಬರು ಇದ್ದಾರೆ ಆಡಿಯನ್ಸಲ್ಲಿ, ಆಮೇಲೆ ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಯಾಕೆ ನೀವೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರಾ? ಹೌದ್ರಾ? ಮಾಜಿ ಕೌನ್ಸಿಲರ್ ಆಗಿದ್ರು. ಸೊ ಇಲ್ಲಿ ಯಾಕೆ ಹೇಳಿದೆ ಅಂದರೆ ಮುಂದ್ಗಡೆ ಇದ್ರೆ ಎಲ್ಲರನ್ನೂ ಅಡ್ರೆಸ್ ಮಾಡ್ಬೋದು. ಇಲ್ಲ, ಕುತ್ಕೊಂಡಿದ್ದೀರಾ. ಮತ್ತು ರಾಷ್ಟ್ರಗಳಲ್ಲಿ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಆದರೆ ಫಸ್ಟ್ ಜನರಲ್ ಎಲೆಕ್ಷನ್ಸ್ನಲ್ಲೇ ಮಹಿಳೆಯರು ವೋಟ್ ಮಾಡಿದ್ದೀವಿ. ಮೊನ್ನೆ ಕೂಡ 2023ರಲ್ಲಿ ಮಹಿಳಾ ಮೀಸಲಾತಿನ ಪ್ರತಿಯೊಬ್ಬ ಪಕ್ಷದವರು ಕೂಡ ಯುನಾನಿಮಸ್ಲಿ ಪಾಸ್ ಮಾಡಿಬಿಟ್ಟು ಅದು ಒಂದು ಆ್ಯಕ್ಟ್ ಕೂಡ ಆಗಿದೆ. ಮಹಿಳಾ ಮೀಸಲಾತಿ ಆ್ಯಕ್ಟ್ ಆಗಿದೆ. ಅದಕ್ಕೆ ಬೇರೆ ಸರ್ಕಾರದವರು, ಆಡಳಿತ ಪಕ್ಷದವರು ಒಂದು ದೊಡ್ಡ ಹೆಸರು ಕೂಡ ಇಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಅಂತ ಬಿಟ್ಬಿಟ್ಟು ಏನು ಹೆಸರಿಟ್ಟಿದ್ದಾರೋ ಒಂದು ಟಂಗ್ ಟ್ವಿಸ್ಟರ್ ಥರ ಇದೆ. ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅಂತ ಹೇಳಿ ದೊಡ್ಡ ಹೆಸರು ಇಟ್ಬಿಟ್ಟಿದ್ದಾರೆ. ಹೆಸರು ಬದಲಾವಣೆ ಮಾಡುವಂತಹ ಒಂದು ಪ್ರವೃತ್ತಿ ಶುರು ಆಗ್ಬಿಟ್ಟಿದೆ ಈಗ 11 ವರ್ಷದಲ್ಲಿ. ಸೊ ಇವತ್ತು ಏಪ್ರಿಲ್ 14, 15, 16, 17ನಲ್ಲಿ 17ನೇ ತಾರೀಕು ನಾವೇನು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿರ್ತೀವಿ. ಅದಾದ ನೆಕ್ಸ್ಟ್ 2 ದಿನದಲ್ಲೇ ಸ್ಪೆಷಲ್ ಪಾರ್ಲಿಮೆಂಟ್ರಿ ಸೆಷನ್ ಕರೆದ್ಬಿಟ್ಟು ಮಹಿಳಾ ಮೀಸಲಾತಿ ಬಿಲ್ನ ಏನು ಆ್ಯಕ್ಟ್ ಆಗಿದೆ ಅದನ್ನು ನಾವು 2029ರ ಲೋಕಸಭೆ ಚುನಾವಣೆಯಲ್ಲಿ ಜಾರಿಗೆ ತರಬೇಕು ಅಂತ ಹೇಳಿ ಕರೆದ್ರು ಎಲ್ಲರನ್ನೂ ಮೀಟಿಂಗು. ನಾವು ಕೂಡ ಬಹಳ ಆಸಕ್ತಿಯಿಂದ ಹೋದ್ವಿ. ಅಲ್ಲಿ ಏನು ಜಾರಿ ತಂದುಬಿಡ್ತಾರೆ, ಯಾವ ರೀತಿ ಜಾರಿಗೆ ತರ್ತಾರೆ, ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. 2 ದಿನ ಮುಂಚೆನೂ ಕೂಡ ನಮಗೆ ಡಿಲಿಮಿಟೇಷನ್ ಬಿಲ್ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ. ಒಂದೇ ಸಲ ನಾವು ಹೋದಾಗ ಡಿಲಿಮಿಟೇಷನ್ ಬಿಲ್ನ ಮಹಿಳಾ ಮೀಸಲಾತಿ ಆ್ಯಕ್ಟ್ ಜೊತೆಗೆ ಇಂಟಿಗ್ರೇಟ್ ಮಾಡಿ ಪಾಸ್ ಮಾಡಬೇಕು ಅಂತ ಆಡಳಿತ ಪಕ್ಷದವರು ಒಂದು ಸಂಪೂರ್ಣ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪಾಸ್ ಆದರೆ ಶ್ರೇಯಸ್ ನಾವು ತಗೋಬೇಕು, ಫೇಲ್ ಆದರೆ ವಿರೋಧ ಪಕ್ಷದವರು ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಮಹಿಳೆಯರಿಗೆ ಮತ್ತು ಭಾರತದ
ಎಲ್ಲ ನಾಗರಿಕರಿಗೆ ಗೊತ್ತಿದೆ ಏನು ಸತ್ಯಾಂಶ ಅಂತ. ಕಾಂಗ್ರೆಸ್ ಪಕ್ಷ ಇದ್ದಾಗ ಮಹಿಳೆಯರಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಅದಾದ ನಂತರ ಮೊದಲನೆಯ ಪ್ರೆಸಿಡೆಂಟ್ ಆಯಿತು, ಪ್ರೈಮ್ ಮಿನಿಸ್ಟರ್ ಆಯಿತು, ಮತ್ತು ಗವರ್ನರ್ ಆಯಿತು, ಈ ಸ್ಪೀಕರ್ ಆಯಿತು. ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ ತಂದಿದೆ. ಅದನ್ನು ಈಗ ಹೆಚ್ಚು ಮಾಡಿ 50%ನಷ್ಟು ತಗೊಂಡು ಬಂದಿದ್ದೀವಿ. ಸದ್ಯಕ್ಕೆ 15 ಲಕ್ಷದಷ್ಟು ಮಹಿಳೆಯರು ದೇ ಆರ್ ದೇರ್ ಇನ್ ದ ಲೋಕಲ್ ಬಾಡಿ, ಎಲೆಕ್ಟೆಡ್ ಲೋಕಲ್ ಬಾಡಿ ರೆಪ್ರೆಸೆಂಟೇಟಿವ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಆಗಿದೆ. ಆದ್ರಿಂದ ನಾವೆಂದೂ ಕೂಡ ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ. ನಾವು ವಿರೋಧ ಮಾಡ್ತಾ ಇರೋದು ಡಿಲಿಮಿಟೇಷನ್ ಬಗ್ಗೆ ಅಂತ. ಇಲ್ಲಿ ನನ್ನ ಪ್ರೆಸ್ನವರು ಸಾಕಷ್ಟು ಜನ ಇದ್ದಾರೆ.